ನನ್ನ ನೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಗಳೇ, ನೀವೆಲ್ಲ ನೋಡಿರ್ತೀರಿ, ಬಹಳಷ್ಟು ಜನ 21-22ನೇ ವಯಸ್ಸಿಗೆ ಜಾಬ್ ತೊಗೊಂಡಿರ್ತಾರೆ. ಫಸ್ಟ್ ಅಟೆಂಪ್ಟಲ್ಲಿ IAS KS ಕ್ಲಿಯರ್ ಮಾಡಿರ್ತವ್ರೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಜೀವನದ ಅತ್ಯುನ್ನತ ಸಾಧನೆಗಳ ಶಿಖರಗಳನ್ನು ಏರಿರ್ತಾರೆ. ಏನಿರ್ಬೋದು ರೀಸನ್ ಅಂದರೆ, ಅದಕ್ಕೆ ಅವರು ಬೇಗ ಸ್ಟಾರ್ಟ್ ಮಾಡಿರ್ತಾರೆ ಪ್ರಿಪ್ರೇಷನ್ನ ಅಷ್ಟೇ. ಈಗ 2015 ಟೀನಾ ಡಾಬಿ ಅವರು ಫಸ್ಟ್ ರ್ಯಾಂಕ್ ಪಡ್ತಾರೆ ಅಟ್ ದಿ ಏಜ್ ಆಫ್ 22-23. ಯಾಕೆ ಅಂತಂದರೆ, ಅವರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು PUC ಮತ್ತು ಡಿಗ್ರಿಯಿಂದ. ಓಕೆ, ಸೊ ಯಾರು ಡಿಗ್ರಿ ಇರುವಾಗಲೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾರೋ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ದೇ ಆರ್ ಗೋಯಿಂಗ್ ಟು ಗೆಟ್ ಎ ಜಾಬ್ ವೆರಿ ಅರ್ಲಿ. ಓಕೆ, ಸೊ ಈ ನಿಟ್ಟಿನಲ್ಲಿ ಇಂದು ಪರಿಚಯ ಮಾಡಿಕೊಡುವಂತಹ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಹೆಸರು ಮಂಜುನಾಥ ದೊಡ್ಡಮನಿ ಅಂತ. ದೊಡ್ಡಮನಿ ಮೇ ಬಿ ಮಂಜುನಾಥ್ ಅಂತೇಳಿ, ಕೊಪ್ಪಳದ ವಿದ್ಯಾರ್ಥಿ. ನಾವು ಈಸ್ ಪರ್ಸ್ಯೂಯಿಂಗ್ BA ಸೆಕೆಂಡ್ ಇಯರ್, ಅಂದರೆ 3rd ಸೆಮ್ಮಲ್ಲಿ ಇದ್ದಾನೆ. ನಮ್ಮ HOT ಕ್ಲಾಸಿಗೆ ಜಾಯ್ನ್ ಆಗಿದ್ದಾನೆ. HOT ಕ್ಲಾಸ್ಗೆ ಜಾಯ್ನ್ ಆಗಿ ಹೋಮ್ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಓಕೆ, ಸೊ ಅರೌಂಡ್ 19-20 ಇರ್ಬೋದು ಏಜ್, ಅಷ್ಟು ಬಿಟ್ಟರೆ ಬೇರೆ ಏನೂ ಇರಲ್ಲ. ಓಕೆ, ಈ ವಯಸ್ಸಿಗೆ ಅವ್ರಿಗೆ HOT ಅಂದರೆ ಏನು ಮಂಜುನಾಥನಿಗೆ ಗೊತ್ತಾದರೆ, ಅಂದರೆ ಹೋಮ್ವರ್ಕ್ ಹೇಗೆ ಮಾಡಿದೆ ಅಂತ ಗೊತ್ತಾದರೆ, ಡೆಫಿನೆಟ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಒಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ. ನೀವು ಡಿಗ್ರಿ ಮುಗಿಸಿ 21ಕ್ಕೆ ಡಿಗ್ರಿ ಮುಗಿಸಿ 20 ನೀವು ಕಂಪ್ಲೀಟ್ ಮಾಡಿಕೊಂಡು ಧಾರವಾಡ ಬೆಂಗಳೂರು ಕೋಚಿಂಗ್ ಮುಗಿಸ್ಕೊಂಡು 22, 23, 24ಕ್ಕೆ ನೀವು ಅಪಾಯಿಂಟ್ ಆಗಬೇಕು. ಅದು ಫಸ್ಟ್ ಅಟೆಂಪ್ಟಲ್ಲಿ ಆದರೆ, ಇಲ್ಲ 2-3 ವರ್ಷ ಕರೆದಿಲ್ಲ ಅಂದರೆ 26, 27ಕ್ಕೆ ನೀವು ಅಪಾಯಿಂಟ್ ಆಗೋದು. ಸೊ ಎಲ್ರಿಗೂ, ವಿಶೇಷವಾಗಿ PUC ಮತ್ತು ಡಿಗ್ರಿ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಆ್ಯಂಡ್ ಪೀಪಲ್ ಹು ಆರ್ ಆಸ್ಪೈರಿಂಗ್ ಟು ಬಿಕಮ್ ಎ ಸಿವಿಲ್ ಸರ್ವೆಂಟ್, KS IAS PSI ಮಾಡ್ತಕ್ಕಂಥವ್ರು, ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫ್ರಮ್ ದಿ PUC ಆ್ಯಂಡ್ ಡಿಗ್ರಿ ಇಟ್ ಸೆಲ್ಫ್. ಓಕೆ, ನೀವು ಹಾಗಾದಾಗ ಮಾತ್ರ ಉದ್ಧಾರ ಆಗ್ತೀರ. ಈಗ BA 3rd ಸೆಮ್ಮಲ್ಲಿರ್ತಕ್ಕಂತಹ ಮಂಜುನಾಥ ಹೇಗೆ ಹೋಮ್ವರ್ಕ್ ಮಾಡಿದ್ದಾನೆ, ಅವರ ಹೋಮ್ವರ್ಕ್ನ ವಿಶಿಷ್ಟತೆ ಏನು, ಅವರ ಶಿಸ್ತು ಹೇಗಿದೆ, ಅವರ ಬದ್ಧತೆ ಹೇಗಿದೆ ಅನ್ನೋದನ್ನು ನಾನು ಅವರ ಇಡೀ ಒಂದು ನೋಟ್ಸಲ್ಲಿ ನಾನು ಕಂಡುಕೊಂಡೆ. HYT ನೋಟ್ಸ್, ಇದು HYT ಹೈ ಯೀಲ್ಡಿಂಗ್ ಟಾಪಿಕ್. ಇದನ್ನು ನಾನು ಹೋಮ್ವರ್ಕ್ ಅಂತ ಹೇಳ್ತೀನಿ. ಯಾಕೆ ಸರ್ ಇದು ಹೋಮ್ವರ್ಕ್ ಅಂತಂದರೆ, ನೀವು ಖುದ್ದಾಗಿ ನಿಮ್ಮ ಕೈಯಲ್ಲೇ ಬರ್ತಕ್ಕಂತಹ ವರ್ಕು ಇದಾಗಿರುತ್ತೆ, ಅದಕ್ಕೆ ಇದು ಹೋಮ್ವರ್ಕು. ಇಟ್ ಈಸ್ ನಾಟ್ ಎ ನೋಟ್ಸ್ ಅಲ್ಲ ಇದು. ಓಕೆ, ತದನಂತರದಲ್ಲಿ ನಮ್ಮ HYT ಕ್ಲಾಸಲ್ಲಿ ಈ ಹೋಮ್ವರ್ಕ್ ಆದಮೇಲೆ ನಮ್ಮ ಟೀಮ್ ಅವರು ರಿವೈಸ್ ಮಾಡಿದ ಮೇಲೆ ನಿಮಗೆ ಕಾಲ್ ಮಾಡ್ತಾರೆ 1-to-1. ಉರಾಲ್ ಮೌಂಟೇನ್ಸ್ ಬಗ್ಗೆ ಹೇಳು, ಟಿಬೇಟಿಯನ್ ಪ್ಲೇಟೋ ಬಗ್ಗೆ ಹೇಳು. ಓಕೆ, ಈ ಥರ ಕ್ವಶನ್ಸ್ ಕೇಳ್ತಕ್ಕಂತಹ ಅಂಶಗಳನ್ನು ಇಡೀ ಬಹುಶಃ ಕರ್ನಾಟಕ ಮಾತ್ರವಲ್ಲ, ಇಂಡಿಯಾದಲ್ಲಿ ಈ ಅಂಶ ಫಸ್ಟ್ ಅಂತ ನಾನು ಭಾವಿಸ್ತೀನಿ. ಓಕೆ, ಈಗ ನಾವು ಈ ಮಂಜುನಾಥ್ ಅವರು ಮಾಡಿರ್ತಕ್ಕಂತಹ ವರ್ಕು ನೋಡಿ. ನಾವು ಈಸ್ ಡೂಯಿಂಗ್ BA 3rd ಸೆಮ್, ಅರ್ಥ ಮಾಡ್ಕೊಳ್ಳಿ. ಈಸ್ ನಾಟ್ ಕಂಪ್ಲೀಟೆಡ್ ಡಿಗ್ರಿ, he has not taken coaching anywhere, but the maturity, the understanding and the dedication what he has is clearly reflecting in the notes or HYT ಹೋಮ್ವರ್ಕಲ್ಲಿ ಕಾಣ್ತಾ ಇದೆ. ಸೊ ಈ ಮಾದರಿಯ ಹೋಮ್ವರ್ಕ್ಗಳನ್ನ ನಾವು ನಮ್ಮ HYT ಕ್ಲಾಸಲ್ಲಿ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತಾ ಇರ್ತೀವಿ. ಆಗೊಂದು ಹೀಗೊಂದು ನಮ್ಮ ಸ್ಪೆಷಲ್ ನಮ್ಮ ಜನರಲ್ ಪಬ್ಲಿಕ್ ಗ್ರೂಪ್ ಆದಂತಹ ಶಾಂತ ಮಾರ್ಗ ಟೆಲಿಗ್ರಾಮ್ ಗ್ರೂಪಿಗೆ ಆಗ್ತಾ ಇರ್ತೀವಿ. ಬನ್ನಿ, ಏಷ್ಯಾ ಬಗ್ಗೆ ಹೋಮ್ವರ್ಕನ್ನು ಮಾಡಿದ್ದಾನೆ. ಓಕೆ, ಇಲ್ಲಿ ಕಂಡು ಬರ್ತಕ್ಕಂಥದ್ದು ಉರಾಲ್ ಮೌಂಟೇನ್ಸ್. ಹಿ ಹ್ಯಾಸ್ ಮೆನ್ಷನ್ಡ್ ಉರಾಲ್ ಮೌಂಟೇನ್ಸ್. ಇಟ್ ಈಸ್ ಬಾರ್ಡರ್ ಬಿಟ್ವೀನ್ ಯುರೋಪ್ ಆ್ಯಂಡ್ ಏಷ್ಯಾ. ಭೂಮಿಯ ಹೊರಪದರದಲ್ಲಿ ದೊಡ್ಡ ಮಡಿಕೆಯಂತಿರುವ ರಚನೆಗಳು, ಮಡಿಕೆ ಪರ್ವತಗಳು. HYT, ಐ ಹ್ಯಾವ್ ಟೋಲ್ಡ್ ಯು, HYT ಮಡಿಕೆ ಪರ್ವತಗಳು. ಮೋಸ್ಟ್ ಇಂಪಾರ್ಟೆಂಟು ನೋಡಿ, ಎಕ್ಸಾಮ್ ಫಾರ್ಮೆಟ್. ನಾನು ಯಾಕೆ ಇದನ್ನು ನೋಟ್ಸ್ ಅನ್ನಲ್ಲ, ಯಾಕೆ ಇದು ಹೋಮ್ವರ್ಕ್ ಅಂತೀನಿ, ಯಾಕೆ ಇದು HYT ಮಾಡೆಲ್ ಅಂತೀನಿ ಅಂತಂದರೆ, ನೋಡಿ, ಉತ್ತರದಿಂದ ದಕ್ಷಿಣಕ್ಕೆ ಇರುವ ಪರ್ವತಗಳ ಸರಿಯಾದ ಅನುಕ್ರಮ. ಉತ್ತರದಿಂದ ದಕ್ಷಿಣಕ್ಕೆ ಮೊದಲು ಉರಾಲ್ ಕಂಡುಬರುತ್ತೆ, ನಂತರ ಕಕೇಶಿಯಸ್ ಕಂಡುಬರುತ್ತೆ, ನಂತರ ಎಲ್ಬ್ರೂಸ್ ಕಂಡುಬರುತ್ತೆ, ನಂತರ ಜಾಗ್ರೋಸ್ ಕಂಡುಬರುತ್ತೆ. ಓಕೆ ಸ್ವಾಮಿ, ಈ ಥರ ನೋಟ್ಸು, ಈ ಥರ ಮಾಡೆಲ್ಲು ನಿಮಗೆ
ಅಕಾಡೆಮಿಕ್ ಬುಕ್ಸಲ್ಲಿ ಕಂಡು ಬರಲ್ಲ. ಅರ್ಥ ಮಾಡ್ಕೊಡಿ. ಉತ್ತರದಿಂದ ದಕ್ಷಿಣಕ್ಕೆ ಅಲ್ಲಿ ಉರಾಲ್ ಬಗ್ಗೆ ಕೊಟ್ಟಿರ್ತಾನೆ, ಕಕೇಶಸ್ ಕೊಟ್ಟಿರ್ತಾನೆ, ಎಲ್ಬ್ರೂಸ್ ಕೊಟ್ಟಿರ್ತಾನೆ, ಜಾಗ್ರೋಸ್ ಕೊಟ್ಟಿರ್ತಾನೆ. ಆದರೆ ಉತ್ತರದಿಂದ ದಕ್ಷಿಣಕ್ಕೆ ಅದನ್ನು ಇದು ಮಾಡಿ ಅಂತೇಳಿ ಕೊಟ್ಟಿರಲ್ಲ. ದಿಸ್ ಈಸ್ ದಿ ಬ್ಯೂಟಿ ಆಫ್ ದಿ HYT ಕ್ಲಾಸ್ ರೀ. HYT ಅಂತಂದರೆ ಇದು ಮೀನಿಂಗು. ವಿ ಆರ್ ನಾಟ್ ಹಿಯರ್ ಟು ಗಿವ್ ಇನ್ಫಾರ್ಮೇಷನ್ ವಾಟ್ ಈಸ್ ಆಲ್ರೆಡಿ ಗಿವನ್ ಇನ್ ದಿ ಅಕಾಡೆಮಿಕ್ ಬುಕ್ಸ್. ಓಕೆ, ಸೊ ಇದನ್ನು ಎಕ್ಸಾಮ್ ಮಾದರಿ ಅಂತಾರೆ, ಎಕ್ಸಾಮ್ ಆ್ಯಂಗಲ್ ಅಂತೀನಿ. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ಓಕೆ, ಸೊ ಹೀಗೆ ಬರ್ಕೊಂತ ಹೋಗ್ತಾನೆ. ಎಷ್ಟು ಪೇಜ್ ಬರ್ದಾನೆ ರೀ? 56 ಪೇಜಸ್. ಅರ್ಥ ಮಾಡ್ಕೊಳ್ಳಿ, 56 ಪೇಜ್. ಒಬ್ಬ BA 3rd ಸೆಮ್ ವಿದ್ಯಾರ್ಥಿ 56 ಪೇಜ್ ನೋಟ್ಸನ್ನು ಓನ್ಲಿ ಫಾರ್ ಮ್ಯಾಪ್ ವರ್ಕ್. ನಮ್ಮ HYTಯಲ್ಲಿ ಮ್ಯಾಪ್ ವರ್ಕ್ ಕ್ಲಾಸ್ ಅಂತ ಇರುತ್ತೆಪ್ಪ, ಅರ್ಥ ಆಯ್ತಾ? ಮ್ಯಾಪ್ ವರ್ಕ್. ಸೊ ನೀವು ಕಾಂಪಿಟೇಟಿವ್ ಓದ್ತಕ್ಕಂಥವ್ರು ಈಗ ಆಲ್ರೆಡಿ 1 ವರ್ಷ 2 ವರ್ಷ ಓದ್ತವ್ರು, ಇಷ್ಟು ವರ್ಕ್ ಮಾಡಿದ್ದೀರಾ, ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಡಿ. ಓಕೆ, ತದನಂತರದಲ್ಲಿ ನೋಡಿ HYT ಕ್ಲಾಸಲ್ಲಿ HYT ನೋಟ್ಸ್ ಹೇಗಿರಬೇಕು ಹೋಮ್ವರ್ಕ್ ಅಂದರೆ ಕ್ಯಾಮ್ ಸ್ಕ್ಯಾನಲ್ಲಿ ಸ್ಕ್ಯಾನ್ ಮಾಡಿರ್ಬೇಕು ಅದನ್ನು. ಬಹಳಷ್ಟು ಜನ ಕೆಲವೊಬ್ಬರೆಲ್ಲ ಫೋಟೋ ತೆಗೆದು ಕಳಿಸ್ತಾರೆ. ಐ ಡೋಂಟ್ ಅಗ್ರಿ ವಿತ್ ಯು, ಐ ಡೋಂಟ್ ಅಪ್ರಿಷಿಯೇಟ್, ಐ ಡೋಂಟ್ ಅಲೌ ಸಚ್ ಟೈಪ್ ಆಫ್ HYT ಹೋಮ್ವರ್ಕ್, ಐಲ್ಡಿಂಗ್ ಟಾಪಿಕ್ ಹೋಮ್ವರ್ಕ್ ನಾನು ಒಪ್ಪಲ್ಲ ಅಂತ. ಕ್ಯಾಮ್ ಸ್ಕ್ಯಾನ್ ಅಕ್ಷರಗಳ ಆ ಒಂದು ಇದು ನೋಡಿ ಎಷ್ಟು ಚೆನ್ನಾಗಿ ಕಂಡು ಬರ್ತಿದೆ. ಸೊ ಹ್ಯಾಂಡ್ ರೈಟಿಂಗ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ಮೈಂಡ್ ಸೆಟ್. ನಿಮ್ಮ ಹ್ಯಾಂಡ್ ರೈಟಿಂಗು ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ ಅಂತ ಹೇಳ್ತಾರೆ. ಓಕೆ, ಎಸ್. ನಂತರದಲ್ಲಿ ಗೋಬಿ ಮರುಭೂಮಿ ಬಗ್ಗೆ. ಇದು ಏಷ್ಯಾದ 2ನೇ ಎತ್ತರದ ಶಿಖರ, ಚೀನಾ ಮತ್ತು ಮಂಗೋಲಿಯಾದಲ್ಲಿದೆ. ಇದು ಮರುಭೂಮಿ. ಇಟ್ ಈಸ್ ಎ ಕೋಲ್ಡ್ ಡೆಸರ್ಟ್. ಇದು ಕ್ವಶನ್ನು, ವಾಟ್ ಟೈಪ್ ಆಫ್ ಡೆಸರ್ಟ್ ಅಂತ ಕೇಳ್ತಾರೆ. ಕೋಲ್ಡ್ ಡೆಸರ್ಟ್, ಎಂದಿಗೂ ಮಳೆ ಬರುವುದಿಲ್ಲ. ತಕ್ಲಮಕಾನ್ ಮರುಭೂಮಿ, ಚೀನಾದ ಅತಿ ದೊಡ್ಡ ಮರುಭೂಮಿ. ನೆಕ್ಸ್ಟು ರಿವರ್ಸ್ ಬಗ್ಗೆ ಕೇಳಿದ್ದಾರೆ, ಬರೆದಿದ್ದಾನೆ. ಅರಾಲ್ ಸಿ ಬಗ್ಗೆ ಬರೆದಿದ್ದಾನೆ. ಇಲ್ಲಿ ಅಮು ದರಿಯಾ ಮತ್ತು ಸಿಯಾ ದರಿಯಾ ರಿವರ್ಸು ಹೋಗಿ ಜಾಯ್ನ್ ಆಗ್ತವೆ. 1 ಮಾರ್ಕ್ಸು 2 ಮಾರ್ಕ್ಸು ಒಂದು 5ರಿಂದ 10 ಮಾರ್ಕ್ಸಲ್ಲಿ ಮಿಸ್ ಆಗೋರು ಅರ್ಥ ಮಾಡ್ಕೊಳ್ಳಿ. ನೀವು ಹೋಗ್ತಕ್ಕಂಥದ್ದು ಇಂತಹ ವಿಚಾರಗಳಲ್ಲಿ ಸರಿಯಾದ ನೋಟ್ಸ್ ಇರಲ್ಲ. ಎಲ್ಲರೂ ಏನು ಮಾಡ್ತಿದ್ದೀರಾ, ಡೈಲಿ ಆಥರ್ಸ್ ಬುಕ್ಸ್ ಓದೋದು, ಸ್ಟೇಟ್ ಬುಕ್ಸ್ ಓದಿ ಬೇಡ ಅಂತಂತ ಇಲ್ಲ. ಆದರೆ ಎಷ್ಟು ದಿವಸ ಓದ್ತೀರಾ? ತುಂಬ ಬೇಜಾರಾಗುತ್ತೆ, ಫ್ರಸ್ಟ್ರೇಷನ್ ಆಗ್ತೀರಾ. ಯು ವಿಲ್ ಬಿ ಗೆಟ್ ಫ್ರಸ್ಟ್ರೇಟೆಡ್. ಓಕೆ, ಸೊ ತದನಂತರದಲ್ಲಿ ಇರ್ರಾವಾಡಿ ರಿವರ್ ಬಗ್ಗೆ ಹೇಳಿದ್ದಾನೆ. ಇರ್ರಾವಾಡಿ ನದಿ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋರಿಗೆ ಈ ನದಿ ಐತಂತಲೇ ಗೊತ್ತಿರಲ್ಲ. ವಾಟ್ ಈಸ್ ದಿ ಯೂಸ್ ಇಫ್ ಯು ಡೂ ಲೈಕ್ ದಿಸ್? ವಾಟ್ ಈಸ್ ದಿ ಯೂಸ್? ಇದು ಬಂಗಾಳ ಕೊಲ್ಲಿಯನ್ನು ಸಂಧಿಸುತ್ತದೆ. ಇಟ್ ಈಸ್ ಗೋಯಿಂಗ್ ಟು ಡ್ರೈನ್ ಇನ್ ಟು ದಿ ಬೇ ಆಫ್ ಬೆಂಗಾಲ್. ಇರೋಡಿ ಮಯನ್ಮಾರ್ ದೇಶದಲ್ಲಿ ಹರಿಯುತ್ತದೆ. ವೆರಿ ಇಂಪಾರ್ಟೆಂಟ್. ತದನಂತರದಲ್ಲಿ UPSC 2011ರಲ್ಲಿ ಕೇಳಿದಲ್ಲಿ, UPSC ಅಂತಂದರೆ ಏನು? OG ಒರಿಜಿನಲ್ ಗ್ಯಾಂಗ್ಸ್ಟರ್. ಬ್ರಹ್ಮಪುತ್ರ, ಇರ್ರಾವಾಡಿ, ಮೆಕಾಂಗ್ ನದಿಗಳು ಟಿಬೆಟ್ನಲ್ಲಿ ಹುಟ್ಟಿ ಅವುಗಳು ಮೇಲ್ಭಾಗದಲ್ಲಿ ಕಿರಿದಾದ ಮತ್ತು ಸಮಾನಾಂತರವಾದ ಪರ್ವತಗಳ ಶ್ರೇಣಿ ಮೂಲಕ ಹರಿಯುತ್ತವೆ. ಆದರೆ ಬ್ರಹ್ಮಪುತ್ರ ನದಿಯು ಭಾರತಕ್ಕೆ ಹರಿಯಲು ಸಿಂಟ್ಯಾಕ್ಸಿಯಲ್ ಬೆಂಡ್ಸ್, ಅಂದರೆ ನಮ್ಮ ನಾರ್ತ್ ಈಸ್ಟಲ್ಲಿ ಕಂಡು ಬರ್ತಕ್ಕಂಥ ಪರ್ವತಗಳು ಏನಾಗಿದ್ದಾವೆ, ಇಲ್ಲಿ ತುಂಬ ಏನಾಗಿದೆ, ಎತ್ತರವಾಗಿದ್ದಾವೆ. ಅವಾಗ ಏನಾಗುತ್ತೆ, ಅದನ್ನು ಹೀಗೆ ಥರ ಟರ್ನ್ ಆಗಿದೆ, ಸಿಂಟ್ಯಾಕ್ಸಿಯಲ್ ಬೆಂಡ್ಸ್. ಇದು ಬೆಂಡ್ ಆಗಿ ಕನ್ವರ್ಟ್ ಆಯಿತು. ಓಕೆ, ನೋಡಿ ಕೇಳಿದ್ದಾರೆ ಮತ್ತೆ ESIC 2019ರಲ್ಲಿ ಕೇಳಿದ್ದಾರೆ, ಮಯನ್ಮಾರ್ ದೇಶದ ರಾಜಧಾನಿ ನೆಪಿಡಾ ಇರ್ರಾವಾಡಿ ನದಿಯ ದಂಡೆಯ ಮೇಲಿದೆ ಅಂತ ಕೇಳ್ತಾರೆ. ಇರ್ರಾವಾಡಿ ಡಾಲ್ಫಿನ್ಗಳು ಇಂಡಿಯಾದಲ್ಲಿ ಕಂಡುಬರುತ್ತೆ, ಭಾರತದ ಚಿಲ್ಕ ಸರೋವರದಲ್ಲಿ ಕಂಡುಬರುತ್ತೆ. ಇವು ಸಿಹಿ ನೀರಿನ ಡಾಲ್ಫಿನ್ಗಳು ಅಲ್ಲ ಸ್ವಾಮಿ. ಗ್ಯಾಂಗೆಟಿಕ್ ಡಾಲ್ಫಿನ್ ಇದೆಯಲ್ಲ, ಅದು ಸಿಹಿ ನೀರಿನ ಡಾಲ್ಫಿನ್.
ಇದು ಇರ್ರಾವೋಡಿ ಡಾಲ್ಫಿನ್ ಅಂದರೆ ಬ್ರಾಕಿಶ್ ವಾಟರ್, ಸ್ವಲ್ಪ ಸಿಹಿ ಸ್ವಲ್ಪ ಉಪ್ಪು. ಇರ್ರಾವೋಡಿ ಡಾಲ್ಫಿನ್ಸ್ HYD. ಅರ್ಥ ಆಯ್ತು ಅನಿಸುತ್ತೆ. ನೆಕ್ಸ್ಟ್ ನಮಗೆ ಕಂಡು ಬರ್ತಕ್ಕಂಥದ್ದು ಮೆಕಾಂಗ್ ನದಿ. ಮೆಕಾಂಗ್ ನದಿಯ ಕುರಿತು ಆಲ್ರೆಡಿ ನಾನು ಮ್ಯಾಪ್ ವರ್ಕಲ್ಲಿ ತುಂಬ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ನೋಡ್ರಿ ಮ್ಯಾಪ್ ಆಗ್ತಕ್ಕಂಥದ್ದು ಈ ಥರ ಒಂದು ಬರೀ ನೋಟ್ಸ್ ಮಾಡ್ಕೊಂಬಿಟ್ರೆ, ಒಂದು ಬರೀ HYT ಮಾಡೆಲ್ ಮಾಡ್ಕೊಂಬಿಟ್ರೆ ಲೈಫ್ ಟೈಮ್ ಇದೆ. ಏನು ರೀ ವರ್ಷ ಇರಾವಳಿ ರಿವರ್ ಚೇಂಜ್ ಆಗುತ್ತಾ? ಕ್ಯಾಸ್ಪಿಯನ್ ಸಿ ಚೇಂಜ್ ಆಗುತ್ತಾ? ಆಗಲ್ಲ. ಚೇಂಜ್ ಆಗ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಮಾತ್ರ. ಲಾಸ್ಟ್ ಇಯರ್ ಜೋ ಬಿಡನ್ ಇದ್ದ, ಈ ವರ್ಷ ಟ್ರಂಪ್ ಬಂದ, ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ. ಕರೆಂಟ್ ಅಫೇರ್ಸ್ ಕೀಪ್ ಆನ್ ಚೇಂಜಿಂಗ್, ಬಟ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಚೇಂಜ್ ಆಗಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ದ್ಯಾಟ್ ಯು ಶುಡ್ ಬಿ ಕ್ರಿಸ್ಟಲ್ ಕ್ಲಿಯರ್, ಯು ಶುಡ್ ಹ್ಯಾವ್ ಎ ಕ್ಲಾರಿಟಿ ಓವರ್ ಸ್ಟ್ಯಾಟಿಕ್ ಸಬ್ಜೆಕ್ಟ್. ಕರೆಂಟ್ ಅಫೇರ್ಸ್ ಬಿಡಿ ಅಂತ ಹೇಳ್ತಾರೆ, ಬಿಡಬೇಡಿ, ಆದರೆ ರುಚಿಗೆ ತಕ್ಕಷ್ಟು ಮಾತ್ರ ಓದಬೇಕು. ಗಂಗಾ ಮೆಕಾಂಗ್ ಕೋಪರೇಷನ್, ಗಂಗಾ ಮೆಕಾಂಗ್ ನದಿ UPSC 2015 ಕೇಳಿದ್ದಾರೆ. ಇದು ಗಂಗಾ ಮೆಕಾಂಗಲ್ಲಿ 6 ರಾಷ್ಟ್ರಗಳು ಕಂಡು ಬರ್ತವೆ. ಚೀನಾ ಕಂಡು ಬರಲ್ಲ, ಚೀನಾ ಕಂಡು ಬರುವುದಿಲ್ಲ. UGC ನೆಟ್ 2022 ಕೇಳಿದ್ದಾರೆ. UGC ಆಲ್ಸೋ OG. ಮೆಕಾಂಗ್ ಗಂಗಾ ಸಹಕಾರವನ್ನು ಪ್ರಾರಂಭಿಸಿದರು ಅಟಲ್ ಬಿಹಾರಿ ವಾಜಪೇಯಿ. 2000 ವಿಯೆಟ್ನಾಂ, ಲಾವೋಸ್, PDRನಲ್ಲಿ ಪ್ರಾರಂಭಿಸಿದರು. ಓಕೆ, ಟೆಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹರಿಯಾಣ ಸ್ಟೇಟ್ ಟೆಟ್ ಎಕ್ಸಾಮ್ 2000. ಗಂಗಾ ಮೆಕಾಂಗ್ ಯೋಜನೆಯ ಉದ್ದೇಶ ಭಾರತ ಮತ್ತು ಆಸಿಯಾನ್ ನಡುವೆ ಪ್ರವಾಸೋದ್ಯಮ, ಸಂಸ್ಕೃತಿ, ಶಿಕ್ಷಣ, ಸಾರಿಗೆ, ಸಂಪರ್ಕದಲ್ಲಿ ಸಹಕಾರ. ಓಕೆ, ಸಿ ಡೆಫಿನೆಟ್ಲಿ ಇದು ಎಕ್ಸಾಮ್ ಆ್ಯಂಗಲ್ ಅಂತಾರೆ. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ನೆಕ್ಸ್ಟು ಇಂಪಾರ್ಟೆಂಟ್ ವಾಟರ್ ಬಾಡೀಸ್. ರೆಡ್ ಸಿ ಬಗ್ಗೆ ಬರ್ದಾನೆ. HYT ಇದೆಲ್ಲ ಇಂಪಾರ್ಟೆಂಟ್ ವಾಟರ್ ಬಾಡೀಸ್. HYT ಈ ರೆಡ್ ಸಿಗೆ ಸಂಬಂಧಪಟ್ಟ ಹಾಗೆ ಸುಯೇಜ್ ಕಾಲುವೆ ಕೆಂಪು ಸಮುದ್ರ ಮೆಡಿಟರೇನಿಯನ್ ಸಮುದ್ರವನ್ನು ಸಂಪರ್ಕಿಸುತ್ತದೆ. ಓಕೆ, ನೆಕ್ಸ್ಟು UPSC 2024 ಕೇಳಿದ್ದಾರೆ. ಕೆಂಪು ಸಮುದ್ರ ಬಹಳ ಕಡಿಮೆ ಮಳೆ ಪಡೆಯುತ್ತದೆ. ಸ್ಟೇಟ್ಮೆಂಟ್ 1 ಟ್ರೂ. ನದಿಗಳಿಂದ ಯಾವುದೇ ನೀರು ಕೆಂಪು ಸಮುದ್ರ ಪ್ರವೇಶಿಸುವುದಿಲ್ಲ. ನೋಡಿ, ಈ ಇನ್ಫಾರ್ಮೇಷನ್ನು ನಿಮಗೆ ಕ್ವಶನ್ ಪೇಪರ್ ಮೂಲಕ ಮಾತ್ರ ಸಿಗಲು ಸಾಧ್ಯ. ಯಾವ ಬುಕ್ಸಲ್ಲಿದೆ ಕ್ವಶನ್ ಪೇಪರ್ ಕೇಳೋಕ್ಕಿಂತ ಮುಂಚೆಗೆ ತೋರಿಸಿ, ನನಗೆ ಚಾಲೆಂಜ್ ಮಾಡ್ತೀನಿ ನಿಮಗೆಲ್ಲ. ನದಿಗಳಿಂದ ಯಾವುದೇ ನೀರನ್ನು ಕೆಂಪು ಸಮುದ್ರ ಪಡೆಯುವುದಿಲ್ಲ ಅಂತಕ್ಕಂತಹ ಅಂಶವನ್ನು ಯಾವ ಕ್ವಶನ್ ಪೇಪರ್ ಯಾವ ಟೆಕ್ಸ್ಟ್ ಬುಕ್ ಕೊಟ್ಟಿದೆ ತೋರಿಸಿ. ಆಗಲ್ಲ. ಓಕೆ, ನೆಕ್ಸ್ಟು ನಮಗೆ ಕಂಡು ಬರ್ತಕ್ಕಂಥದ್ದು ಜಲಸಂಧಿಗಳು. CDS 2021. ಸ್ಟ್ರೈಟ್ ಆಫ್ ಹೊರ್ಮುಜ್, ಬಬ್ಬಲ್, ಮಂಡೇಬ್, ಮಲಕ್ಕಾ ಸ್ಟ್ರೈಟ್, ಸ್ಟ್ರೈಟ್ ಆಫ್ ಸುಂಡ. ಇವು ನೀವು ಮ್ಯಾಪಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸ್ಬೇಕು, ಎಲ್ಲಿದೆ, ಹೇಗಿದೆ, ಯಾವುದನ್ನು ಕನೆಕ್ಟ್ ಮಾಡುತ್ತೆ ಅಂತೇಳಿ. ಓಕೆ, ನಂತರದಲ್ಲಿ ಬ್ಲ್ಯಾಕ್ ಸಿ. ಸೊ ಇಲ್ಲಿ ಬ್ಲ್ಯಾಕ್ ಸಿಗೆ ಸಂಬಂಧಪಟ್ಟ ಹಾಗೆ ಉಕ್ರೇನ್, ರಷ್ಯಾ, ಜಾರ್ಜಿಯಾ ಇವೆಲ್ಲ ಕಂಟ್ರೀಸ್. ಸರ್ ಇವನು ಎಕ್ಸಾಮ್ಸಲ್ಲಿ ಹೇಗೆ ನೆನ್ಪಿಡಬೇಕು? ಇಷ್ಟೇ ಬರ್ದಾನೆ, ಬರ್ಗಲ್ ಟಿ ಅಂತ ಬರ್ದಾನೆ. ಇಷ್ಟು ಎಕ್ಸಾಮ್ಸಲ್ಲಿ ನೀವು ಇಂಥವನ್ನೆಲ್ಲ ನೆನ್ಪಿಡುವಕ್ಕೆ ಸಾಧ್ಯವೇ ಇಲ್ಲ. ಇವೆಲ್ಲ ಅಕ್ರೋನಿಮ್ಸ್ ಅಂತಾರೆ. ಸೊ ಈ ಮೂಲಕ ನೆನ್ಪಿಡಲು ಸಾಧ್ಯ. 2019 ಕೇಳಿದ್ದಾರೆ UPSCಯಲ್ಲಿ. CDSC 2020 ಕೇಳಿದ್ದಾರೆ.
ಓಕೆ. ತದನಂತರದಲ್ಲಿ ಅರಾಲ್ ಸಿ ಬಗ್ಗೆ ಬಂದಿದೆ ಕ್ವಶನ್ಸ್. UPSC 2018. ಅರಾಲ್ ಸಿ ಇತ್ತೀಚೆಗೆ ಮಾನವನ ಚಟುವಟಿಕೆಗಳಿಂದ ಒಣಗಿದೆ. ಇದು ಮಧ್ಯ ಏಷ್ಯಾದಲ್ಲಿರುವ ಲವಣಯುಕ್ತ ಸರೋವರ. ಓಕೆ, ಅರಾಲ್ ಸಿ. ಇದು ಕಜಕಿಸ್ತಾನ್ ಅಂಡ್ ಉಜ್ಬೇಕಿಸ್ತಾನ್ ನಡುವೆ ಕಂಡುಬರ್ತಕ್ಕಂತಹ ಒಂದು ಸರೋವರ ಅರಾಲ್ ಸಿ. ನಾನು ರಿವರ್ಸ್ ಹೇಳಿದ್ದೀನಿ, ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಆಸಕ್ತಿಯಿಂದ ವರ್ಕ್ ಮಾಡಬೇಕು ರೀ. ದೆನ್ ಓನ್ಲಿ ಯು ವಿಲ್ ಗೆಟ್ ಎ ಗುಡ್ ಐಡಿಯಾ. ಓಕೆ, ಸೊ ಇದಾದ ನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಕ್ಯಾಸ್ಪಿಯನ್ ಸಿ. ಸೊ ಕ್ಯಾಸ್ಪಿಯನ್ಗೆ ಕರ್ಟಿ ಅಂತ ಬರ್ತಾರೆ, ಅಥವಾ ತಾರಿಕ್ ಅಂತ ಮೆನ್ಷನ್ ಮಾಡ್ಬೋದು. ತಾರಿಕ್ ನೆನ್ಪಿಡಕ್ಕೆ ಈಸಿ. ಓಕೆ, ಟರ್ಕಮೆನಿಸ್ತಾನ್, ಅಜರ್ಬೈಜಾನ್, ತದನಂತರದಲ್ಲಿ ರಷ್ಯಾ, ಕೆ ಅಂತಂದರೆ ಕಜಕಿಸ್ತಾನ್. ಸೊ ನಮಗೆ ಮೆಕಾಂಗ್ ನದಿ ಸೌತ್ ಚೀನಾ ಸಿ ನೋಡಿ. UPSC 2020. UPSC 2015 ಗಂಗಾ ಮೆಕಾಂಗ್ ಕೋಆಪರೇಷನ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಸಹ ಮೆಕಾಂಗ್ ನದಿ ಕಂಡು ಬಂದಿದೆ. ಅದಕ್ಕೆ ಹೇಳ್ತೀನಿ, ನನಗೆ ಯಾರೋ ಒಬ್ಬರು ಮೆಸೇಜ್ ಮಾಡಿದರು, ಸರ್ KAದವರು ರಿಪೀಟ್ ಮಾಡಲ್ಲಂತೆ. ಅಯ್ಯೋ ಸ್ವಾಮಿ, do you think KA is going to conduct a separate research work on how to make a question paper for every exam? Definitely no. ಡೆಫಿನೆಟ್ಲಿ ಇಲ್ಲ. UPSCನ ರಿಪೀಟ್ ಮಾಡ್ತಾ ಇದೆಯಪ್ಪ. ಅಲ್ಲಿ ನೀವು ಹೇಳಿ, ಇಡೀ ಪ್ರಪಂಚದಲ್ಲಿ ಬರೀ ಮೆಕಾಂಗ್ರವ್ರು ಮಾತ್ರ ಕಂಡು ಬರೋದು UPSCಗೆ. ವೈ ನಾಟ್ ಅದರ್ ರಿವರ್ಸ್? ಆದರೆ ಅವ್ರಿಗೊಂದು ಸ್ಟ್ರಕ್ಚರ್ ಅಂತ ಇರುತ್ತೆ, ಫ್ರೇಮ್ ವರ್ಕ್ ಅಂತ ಇರುತ್ತೆ. ಆ ಫ್ರೇಮ್ ವರ್ಕ್ ಒಳಗಡೆ ಅವ್ರು ಕ್ವಶನ್ ಕೇಳ್ತಕ್ಕಂಥದ್ದು. KAದಾಗಲಿ, KPSC ಆಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಮಗದೊಬ್ಬರಾಗಲಿ. ಓಕೆ, ಸೊ ಇದು ಮೆಕಾಂಗ್ ನದಿಗೆ ಸಂಬಂಧಪಟ್ಟಂತಹ ವಿಚಾರ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಕಕೇಶಿಯಸ್ ಪರ್ವತಗಳು ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿಯನ್ನು ಬೇರ್ಪಡಿಸುತ್ತೆ. ನೋಡಿ, ಇದು ಬಹಳ ಇಂಪಾರ್ಟೆಂಟು. ನೀವು ಫಸ್ಟ್ ಆಫ್ ಆಲ್ ಈ ಆ್ಯಂಗಲಿಂದ ಓದಿಲ್ಲ ಅಂತಂದರೆ ಇಟ್ಸ್ ಎ ರೈಟ್ ಟೈಮ್ ಟು ರೀಸ್ಟಾರ್ಟ್ ಆ್ಯಂಡ್ ರೀಓರಿಯೆಂಟ್ ಯುವರ್ ಪ್ರಿಪ್ರೇಷನ್. ನಿಮಗೆ ಕಕೇಶಿಯಸ್ ಪರ್ವತಗಳು ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿಯನ್ನು ಬೇರ್ಪಡಿಸ್ತವೆ ಅಂತಕ್ಕಂತಹ ಎಕ್ಸಾಮ್ ಆ್ಯಂಗಲ್ ಗೊತ್ತಿಲ್ಲ ಅಂತಂದರೆ ದೆನ್ ಯು ಆರ್ ನಾಟ್ ಪ್ರಿಪೇರಿಂಗ್, ಜಸ್ಟ್ ಯು ಆರ್ ಮೇಕಿಂಗ್ ಎ ಪ್ರಿಪ್ರೇಷನ್ ಫಾರ್ ಟೈಮ್ ಪಾಸ್. ವೆರಿ ಡೇಂಜರಸ್. ಓಕೆ, ನೆಕ್ಸ್ಟು UPSCಯಲ್ಲಿ ಕೇಳ್ತಾನೆ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂದರೆ ಪಶ್ಚಿಮದ ವೈಪರೀತ್ಯ. HYT ರೀ, ಹೈ ಯೀಲ್ಡಿಂಗ್ ಟಾಪಿಕ್ ಇದು. ಪಶ್ಚಿಮದ ವೈಪರೀತ್ಯ, ಪಶ್ಚಿಮ ದಿಕ್ಕಿನಿಂದ ಬರ್ತಕ್ಕಂತಹ ವೇವ್ಸ್ ಗೋಯಿಂಗ್ ಟು ಕ್ಯಾಪ್ಚರ್ ಮಾಯ್ಶ್ಚರ್ ಓವರ್ ವಾಟರ್ ಬಾಡೀಸ್ ಲೈಕ್ ಕ್ಯಾಸ್ಪಿಯನ್ ಸಿ, ಬ್ಲ್ಯಾಕ್ ಸಿ ಆ್ಯಂಡ್ ಪರ್ಷಿಯನ್ ಗಲ್ಫ್. ಅಲ್ಲಿಂದ ತೇವಾಂಶಗಳನ್ನು ಹೀರಿಕೊಂಡು ಹರಿಯಾಣ, ಪಂಜಾಬು, ಡೆಲ್ಲಿಯಲ್ಲಿ ಮಳೆಯನ್ನು ಸುರಿಸ್ತಕ್ಕಂತಹ ಕೆಲಸ ಮಾಡ್ತವೆ. ಆಗ ಬರುವಂತಹ ಮಳೆ ಭಾರತದಲ್ಲಿ ಗೋಧಿ, ಸಾಸಿವೆ, ಬಾರ್ಲಿ ಇಂತಹ ರಬಿ ಬೆಳೆಗಳಿಗೆ ಹೆಚ್ಚು ಪ್ರಯೋಜನಕಾರಿ. ಇಷ್ಟೇ ಸಿನಿಮಾ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಮೆಡಿಟರೇನಿಯನ್ ಸಮುದ್ರದಲ್ಲಿ ಪೂರ್ವದಲ್ಲಿ ಹುಟ್ಟುತ್ತದೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುತ್ತದೆ. ವೆಸ್ಟಿಂದ ಈಸ್ಟ್ ಕಡೆ ಬರುತ್ತೆ. ದಿಸ್ ಈಸ್ HYT, ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸೊ ಹೀಗೆ ನೀವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡು ಹೋಮ್ವರ್ಕನ್ನು ಮಾಡಿದಾಗ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ಎ ವೆರಿ ಗುಡ್ ಮಾರ್ಕ್ಸ್. ನೀವು ಅಂದುಕೊಂಡಂತಹ ಪೋಸ್ಟ್ಗಳನ್ನು ನೀವು ಈಸಿಯಾಗಿ ಪಡ್ಕೋಬೋದು. ಸೊ ಈ ಮಾದರಿಯ ಓದು ನಿಮಗೆ ಗೊತ್ತಿಲ್ಲ ಅಂತಂದರೆ 2 ದಾರಿ ಹೇಳ್ಕೊಡ್ತೀನಿ. ಒಂದು, ಸಕ್ಸಸ್ಫುಲ್ ಸೀನಿಯರ್ನ ಭೇಟಿಯಾಗಿ, ಓಕೆ, ಅಥವಾ ಯು ಕ್ಯಾನ್ ಜಾಯಿನ್ HYT ಕ್ಲಾಸ್.
ಆದರೆ ಒಬ್ಬರೇ ಓದ್ಕೊತ ಟೈಮ್ ವೇಸ್ಟನ್ನು ಮಾಡಬಾರ್ದಾಗಿ ತಮ್ಮಲ್ಲಿ ವಿನಂತಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.